ನಮಸ್ಕಾರ ವೀಕ್ಷಕರೇ. ಕೊನೆಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಬಹುದೊಡ್ಡ ಆಸೆ ನೆರವೇರಿದೆ. ಜೆನ್ಜಿ ಹೋರಾಟಕ್ಕೆ ಇಡೀ ದೇಶವೇ ತತ್ತರಿಸಿ ಹೋಗಿದ್ದು ಎಲ್ಲವೂ ಅಲ್ಲೋಲ ಕಲ್ಲೋಲ ಆಗಿದೆ. ಆದ್ರೆ ಒಂದೇ ಒಂದು ಸಣ್ಣ ವ್ಯತ್ಯಾಸ ಅಂದ್ರೆ ಆ ದೇಶ ಭಾರತ ಅಲ್ಲ, ಪಾಕಿಸ್ತಾನ ಅನ್ನೋದು. ಒಂದು ಕಡೆ ಆಫ್ಘನ್ ಹೊಡೆತ, ಇನ್ನೊಂದು ಕಡೆ ಆಂತರಿಕ ರಾಜಕೀಯ ಕಲಹ, ಮತ್ತೊಂದು ಕಡೆ ಜೆನ್ಜಿಗಳ ಪ್ರತಿಭಟನೆ. ಯಾವುದನ್ನ ನಿಯಂತ್ರಿಸೋದು, ಯಾವುದನ್ನ ಬಿಡೋದು ಅಂತ ಗೊತ್ತಾಗದೆ ಪಾಕಿಸ್ತಾನ ಕಂಗೆಟ್ಟು ಹೋಗಿದೆ. ಕ್ಷಣ ಕ್ಷಣಕ್ಕೂ ಪಾಕಿಸ್ತಾನದ ಪರಿಸ್ಥಿತಿ ಹದಗೆಡ್ತಾ ಇದ್ದು, ಅಚಾತುರ್ಯದಿಂದ ಸೃಷ್ಟಿಯಾದ ದೇಶ ಘನಘೋರವಾಗಿ ಅಂತ್ಯ ಆಗೋದು ಪಕ್ಕ ಎನಿಸಿಕೊಳ್ತಾ ಇದೆ. ಪಹಲ್ಗಾಮ್ ದಾಳಿಗೆ ಆಪರೇಷನ್ ಸಿಂಧೂರ್ ಮಾಡಿ ನಂತರ ಕದನ ವಿರಾಮ ಘೋಷಿಸಿದ್ದ ಭಾರತ ಯುದ್ಧ ಇನ್ನೂ ನಿಂತಿಲ್ಲ ಅನ್ನೋದನ್ನ ಹಲವು ಸಲ ಹೇಳ್ತಾನೆ ಬಂದಿತ್ತು. ಅದರ ಅರ್ಥ ಈಗ ಎಲ್ರಿಗೂ ಅರ್ಥವಾದಂತೆ ಕಾಣಿಸ್ತಾ ಇದೆ. ಹಾಗಿದ್ರೆ ಪಾಪಿಗಳ ಪರಿಸ್ಥಿತಿ ಹೇಗಿದೆ, ಮುಂದೇನಾಗ್ಬೋದು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ದೇಶದ ರಾಜತಾಂತ್ರಿಕತೆ ಬಹಳ ಚೆನ್ನಾಗಿತ್ತು ಅಂದ್ರೆ ಏನೇನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಸದ್ಯ ಪ್ರಪಂಚಕ್ಕೆ ಭಾರತ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅತಿಶಯೋಕ್ತಿ ಅಲ್ಲ ಅನ್ಸುತ್ತೆ. 75 ವರ್ಷಗಳಿಂದ ಭಾರತದ ಮೇಲೆ ಪಾಕ್ ಅಟ್ಯಾಕ್, ಉಗ್ರರು ನುಸುಳಿ ಬಂದ್ರು, ಗಡಿಯಲ್ಲಿ ಸೈನಿಕರ ಮೇಲೆ ಗುಂಡಿನ ದಾಳಿ, ಭಾರತದ ಭೂಮಿ ಕಬ್ಜಾ, ಇಂಥ ಸುದ್ದಿಗಳನ್ನೆಲ್ಲ ನೋಡ್ತಾ ಇದ್ದಾಗ ದೇಶ ಪ್ರೇಮಿಗಳಲ್ಲಿ ಬರ್ತಾ ಇದ್ದ ಅನಿಸಿಕೆ ಒಂದೇ, ಇದಕ್ಕೆಲ್ಲ ಅಂತ್ಯ ಇಲ್ವಾ ಅನ್ನೋದು. ಉಗ್ರ ಪೋಷಿತ ಪಾಕಿಸ್ತಾನದ ಮೇಲೆ ಮೋದಿ ಸರ್ಕಾರ ದಾಳಿ ಮಾಡಿದ್ರೆ ಅದು ಚುನಾವಣಾ ಗಿಮಿಕ್ ಅನ್ನೋ ಗಣ್ಯರು ತಮ್ಮ ಅಧಿಕಾರದಲ್ಲಿ ಅಟ್ಯಾಕ್ ಆದಾಗ ಏನ್ ಮಾಡಿದ್ರು ಅನ್ನೋ ಪ್ರಶ್ನೆಗೆ ಉತ್ತರಿಸೋದಿಲ್ಲ. ಈಗ ಪಾಕಿಸ್ತಾನಕ್ಕೆ ಭಾರತವನ್ನ ಮುಟ್ಟಿ ಕೆಟ್ವಿ ಅಂತ ಅನ್ನಿಸೋ ಪರಿಸ್ಥಿತಿ ಬಂದಂತೆ ಕಾಣಿಸ್ತಾ ಇದೆ. ಅಂದಹಾಗೆ ಭಾರತ ಈಗ ಪಾಕಿಸ್ತಾನದ ತಂಟೆಗೂ ಹೋಗಿಲ್ಲ, ಎಲ್ಲವೂ ಅಲ್ಲೇ ಆಗ್ತಾ ಇದೆ. ನಾವು ಬರೀ ಮೂಕ ಪ್ರೇಕ್ಷಕರಷ್ಟೇ. ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳೋದಕ್ಕೆ ಸಾವಿರಾರು ವಿಚಾರಗಳಿವೆ. ಸಮಸ್ಯೆ ಏನಂದ್ರೆ ಎಲ್ಲಿಂದ ಶುರು ಮಾಡೋದು, ಎಲ್ಲಿಗೆ ನಿಲ್ಲಿಸೋದು ಅಂತ. ಸದ್ಯ ಭಾರತದ ಮಟ್ಟಿಗೆ ಈ ಜೆನ್ಜಿ ಅನ್ನೋದು ಹಾಟ್ ಟಾಪಿಕ್ ಆಗಿರೋದ್ರಿಂದ ಅಲ್ಲಿಂದನೇ ಶುರು ಮಾಡ್ತೀವಿ. ನೂರಾರು ಸಮಸ್ಯೆಗಳ ಮಧ್ಯೆ ಸಿಕ್ಕಿ ನಲುಗುತ್ತಿರೋ ಪಾಕಿಸ್ತಾನದಲ್ಲಿ ಇಸ್ರೇಲ್ ವಿರುದ್ಧ ಹಾಗೂ ಪ್ಯಾಲೆಸ್ತೀನ್ ಗಾಜಾ ಪರವಾಗಿಯೂ ಹೋರಾಟ ನಡೀತಾ ಇತ್ತು. ಈ ಆಂಟಿ ಇಸ್ರೇಲ್ ಪ್ರತಿಭಟನೆಯನ್ನ ಮುನ್ನಡೆಸ್ತಾ ಇದ್ದಿದ್ದು ತೆಹರೀಕ್ ಎ ಲಬ್ಬಾಯಿಕ್ ಪಾಕಿಸ್ತಾನ್ ಅನ್ನೋ ರಾಜಕೀಯ ಪಕ್ಷ. ಈ ಹೋರಾಟದಲ್ಲಿ ಭಾಗಿಯಾಗಿದ್ದ ಸುಮಾರು 50ಕ್ಕೂ ಹೆಚ್ಚು ಜೆನ್ಜಿಗಳನ್ನ ಪಾಕ್ ಪೊಲೀಸರು ಹೊಡೆದುರುಳಿಸಿದ್ದಾರೆ. ಸಾವಿನ ಸರತಿಯಲ್ಲಿರೋ ಪಾಕಿಸ್ತಾನದ ಜೆನ್ಜಿಯೊಬ್ಬ ವಿಡಿಯೋ ಮೂಲಕ ತನ್ನ ಅಳಲು, ಆಕ್ರೋಶ ಹಾಗೂ ಹತಾಶೆಯನ್ನ ಹೊರಹಾಕಿದ್ದಾನೆ. ಆತ ಹೇಳ್ತಾ ಇರೋದು, ಪಾಕಿಸ್ತಾನ ಸರ್ಕಾರ ಹಾಗೂ ಅಮೆರಿಕ ಸೀಕ್ರೆಟ್ ಡೀಲ್ ಮಾಡಿಕೊಂಡು ಪ್ಯಾಲೆಸ್ತೀನ್ ಪರ ಹೋರಾಟಗಾರರನ್ನ ಹೊಡೆದು ಹಾಕ್ತಾ ಇದ್ದಾರೆ ಅನ್ನೋದು. ನಿಮಗೆ ಅನ್ನಿಸ್ಬೋದು, ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಹಾಗೂ ಪ್ಯಾಲೆಸ್ತೀನ್ಗೆ ಬೆಂಬಲ ಕೊಡುವವರು ಅಲ್ಪಸಂಖ್ಯಾತರು ಅಂತ. ಆದ್ರಿಂದ ಇಲ್ಲಿ ಭಿನ್ನಾಭಿಪ್ರಾಯಗಳು ಇವೆ ಅಂತ. ಒಂದು ಸಲ ಪಾಕಿಸ್ತಾನದ ಕಡೆ ನೋಡಿ, ಅಲ್ಲಿದ್ದ ಅಲ್ಪ ಸ್ವಲ್ಪ ಹಿಂದೂಗಳನ್ನೆಲ್ಲ ಆಲ್ರೆಡಿ ಮುಗಿಸಿ ಈಗ ಒಂದೇ ಧರ್ಮೀಯರಿದ್ದಾರೆ. ಅವರೆಲ್ಲ ಎಷ್ಟು ನೆಮ್ಮದಿಯಾಗಿದ್ದಾರೆ ಅನ್ನೋದನ್ನ ಇಡೀ ಪ್ರಪಂಚವೇ ನೋಡ್ತಾ ಇದೆ. ಭಾರತದಲ್ಲಿ ಪ್ಯಾಲೆಸ್ತೀನ್ ಪರ ಹೋರಾಟಕ್ಕೆ ಇಡೀ ಓಲೈಕೆ ಸಮುದಾಯ ಹಾಗೂ ಇಂಡಿ ನಾಯಕರೆಲ್ಲ ಒಂದಾಗಿ ಬಿಡ್ತಾರೆ. ಆದ್ರೆ ಇದೇ ಹೋರಾಟವನ್ನ ಪಾಕಿಸ್ತಾನದಲ್ಲಿ ಮಾಡೋದಕ್ಕೆ ಹೋದಾಗ ಎಲ್ಲರೂ ಒಂದಾಗಿಲ್ಲ ಅನ್ನೋದೇ ಇದೆಲ್ಲಾ ಘಟನೆಗಳಿಗೆ ಪ್ರಮುಖ ಕಾರಣ ಆಗ್ತಾ ಇರೋದು. TLP ಪ್ಯಾಲೆಸ್ತೀನ್ ಪರ ದೊಡ್ಡ ಹೋರಾಟ ಮಾಡ್ತೀವಿ, ಎಲ್ಲರೂ ಕೈ ಜೋಡಿಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕರೆ ಕೊಟ್ಟಿತ್ತು. ಆದ್ರೆ ಅದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿ ಒಂದಷ್ಟು ಜನರು ಮಾತ್ರ ಹೋರಾಟಕ್ಕೆ ಸೇರಿದ್ದಾರೆ. ಅಂದಹಾಗೆ ಈ ಹೋರಾಟಕ್ಕೆ ಬಾರದವರು ಒಂದು ಪ್ರಶ್ನೆಯನ್ನ ಎತ್ತಿದ್ರು. ಗಾಜಾದಲ್ಲಿ ಸದ್ಯ ಪರಿಸ್ಥಿತಿ ಸರಿ ಹೋಗಿದ್ದು, ಹೊಡೆದಾಟ ಬಡಿದಾಟಗಳು ನಿಂತಿವೆ. ಇದನ್ನ ಸೆಲೆಬ್ರೇಟ್ ಮಾಡೋ ಬದಲಿಗೆ ಮತ್ತೆ ಪ್ರತಿಭಟನೆ ಮಾಡೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ ಅಂತ. ಆದ್ರೆ ಪ್ರತಿಭಟನೆ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದವರು ಇದ್ಯಾವುದನ್ನು ಕೇರ್ ಮಾಡದೆ ಬೀದಿಗಿಳಿದು ರಣರಂಗವನ್ನೇ ಸೃಷ್ಟಿಸಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹಾಗೂ ಇಂಟೀರಿಯರ್ ಮಿನಿಸ್ಟರ್ ಮೋಶಿನ್ ನಖ್ವಿ ಇವರನ್ನ ಹತೋಟಿಗೆ ತರೋದಕ್ಕೆ ಡೈರೆಕ್ಟ್ ಗುಂಡಿನ ದಾಳಿ ಮಾಡಿಸಿದ್ದಾರೆ. ಪರಿಣಾಮ ಈ ಹೋರಾಟವನ್ನ ಮುನ್ನಡೆಸ್ತಾ ಇದ್ದ TLP ಮುಖ್ಯಸ್ಥ ಸಾದ್ ರಿಜ್ವಿಗೆ ಗುಂಡೇಟು ತಗುಲಿದೆ. ಇದು ಆಲ್ರೆಡಿ ಎದ್ದಿದ್ದ ಹಿಂಸಾಚಾರಕ್ಕೆ ಪೆಟ್ರೋಲ್ ಸುರಿದಂತಾಗಿದೆ. ಈಗ ಸಾದ್ ರಿಜ್ವಿಯನ್ನ ಕರ್ಕೊಂಡು ಹೋಗಿ ಸರ್ಜರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಾದ್ ರಿಜ್ವಿಗೆ ಹೆಚ್ಚು ಕಡಿಮೆ ಆದ್ರೆ ಈಗ ಎದ್ದಿರೋ ಹಿಂಸೆಗಳು ಕಮ್ಮಿಯಾಗದೆ ಹೆಚ್ಚಾಗ್ತಾ ಹೋಗುತ್ತೆ. ಹೇಳಿ ಕೇಳಿ ಆತನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಪಾಕಿಸ್ತಾನದ ವೈದ್ಯರು. ಅವನ ಪರಿಸ್ಥಿತಿ ಹೇಗಿದೆಯೋ, ಇವರು ಯಾವ ರೀತಿ ಸರ್ಜರಿ ಮಾಡ್ತಾರೋ ದೇವರಿಗೆ ಗೊತ್ತು ಅನ್ನೋ ಹಾಗಾಗಿದೆ. ಕೆಲವೊಂದು ರಿಪೋರ್ಟ್ಗಳ ಪ್ರಕಾರ ಆತ ಸತ್ತೇ ಹೋಗಿದ್ದಾನೆ ಎನ್ನಲಾಗ್ತಾ ಇದೆ. ಈಗ ಲಾಹೋರ್ ಪಂಜಾಬ್ ಹೊತ್ತಿ ಉರಿತಾ ಇದ್ದು TLPಯ ಸುಮಾರು 180 ಜನರನ್ನ ಹತ್ತಿಕ್ಕಲಾಗಿದೆ ಅನ್ನೋ ಸುದ್ದಿ ಇದೆ. ಇದು ಪಾಕಿಸ್ತಾನದ ಗಾಯವನ್ನ ದೊಡ್ಡದು ಮಾಡುವಂತೆ ಕಾಣಿಸ್ತಾ ಇದೆ. ಯಾಕೆ ಈ ಹೋರಾಟದಿಂದ ಪಾಕಿಸ್ತಾನ ಬೆಲೆ ತೆರಬೇಕಾಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಅದು TLPಯ ಹಿನ್ನೆಲೆ. ಕಟ್ಟರ್ ಇಸ್ಲಾಮಿಸ್ಟ್ ಪಕ್ಷ ಆಗಿರೋ TLP ಕಳೆದ ಎಲೆಕ್ಷನ್ ನಲ್ಲಿ ಧರ್ಮದ ವಿರುದ್ಧ ಮಾತನಾಡುವವರಿಗೆ ಸಾವಿನ ಶಿಕ್ಷೆ ಕೊಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಪ್ರಚಾರ ಮಾಡಿತ್ತು. ಕೇವಲ ಧಾರ್ಮಿಕ ವಿಚಾರಗಳೇ ಪಾರ್ಟಿಯ ಪ್ರಮುಖ ಧ್ಯೇಯವಾಗಿರೋದ್ರಿಂದ ಇವರ ಪ್ರಚಾರ ಹಾಗೂ ಹೋರಾಟಗಳೆಲ್ಲ ಹಿಂಸಾಚಾರ ಇಲ್ಲದೆ ಮುಗಿಯೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಬಿಂಬಿತವಾಗಿತ್ತು. ಅಂತ ಪಕ್ಷದ ಮುಖ್ಯಸ್ಥನನ್ನ ಉರುಳಿಸಿ ಪಾಕಿಸ್ತಾನ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದೆ.
ಭಾರತದ 6 ಜೆಟ್ಗಳನ್ನ ಉರುಳಿಸಿದ್ದೀವಿ ಅಂತ ಸುಳ್ಳು ಹೇಳಿದಾಗ ನಮ್ಮ ದೇಶದ ಒಳಗಿರೋ ಅಸಹ್ಯಗಳು ಕೇಕೆ ಹಾಕಿ ಕುಣಿದಾಡಿದ್ವು. ಆದ್ರೆ ಈಗ ಆಂತರಿಕ ವಿಚಾರದಲ್ಲಿ ಯಾರು ಲೆಕ್ಕ ಕೇಳೋದಿಲ್ಲ, ಆದ್ರೆ ಅನುಭವಿಸೋದು ಮಾತ್ರ ತಪ್ಪೋದಿಲ್ಲ ಎನ್ನಲಾಗ್ತಾ ಇದೆ. ಅಂದ್ಹಾಗೆ ಪಾಕಿಸ್ತಾನದ ಆಂತರಿಕ ಲಕ್ಷಣಗಳನ್ನ ನೋಡ್ತಾ ಇದ್ರೆ ಇನ್ನೊಂದು ಬಾಂಗ್ಲಾ ಅಥವಾ ನೇಪಾಳ ಆಗೋ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಬಾಂಗ್ಲಾದಲ್ಲಿ ಹಸೀನಾರನ್ನ ಇಳಿಸುವ ಮೂಲಕ ರಾಜಕೀಯ ಉದ್ದೇಶ ಇದ್ದ ದಂಗೆ ಎನಿಸ್ಕೊಳ್ತು. ನೇಪಾಳದಲ್ಲಿ ಜನಸಾಮಾನ್ಯರೇ, ಅದರಲ್ಲೂ ಜೆನ್ಸಿಗಳು ಮುನ್ನೆಲೆಗೆ ಬಂದು ಹೋರಾಡಿದ್ರಿಂದ ಆಡಳಿತ ವಿರೋಧಿ ಅಲೆಯ ಪರಿಣಾಮ ಎನಿಸ್ಕೊಳ್ತು. ಆದ್ರೆ ಪಾಕಿಸ್ತಾನದಲ್ಲಿ ಎರಡೂ ಆಗ್ತಾ ಇದೆ. ರಾಜಕೀಯ ಪ್ರೇರಣೆಯೂ ಇದೆ, ಜೆನ್ಸಿಗಳು ಬೀದಿಗಿಳಿದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನೇನು ತಪ್ಪು ಮಾಡಿಲ್ಲ ಅಂತ ಭಾರತದ ಮೇಲೆ ಗೂಬೆ ಕೂರಿಸೋ ಶಹಬಾಜ್ ಶರೀಫ್ಗೆ ಈಗ ಒಳಗಿರುವವರನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಹಿಂಸಾಚಾರದಲ್ಲಿ ಪೊಲೀಸ್ ಪಡೆಯಲು ಸಾಕಷ್ಟು ಸಾವಾಗಿದೆ. ಜನಸಾಮಾನ್ಯರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈ ಉಗ್ರ ಹೋರಾಟದಲ್ಲಿ ಉಗ್ರರು ಯಾರು ಅನ್ನೋದೇ ಗೊತ್ತಾಗದಷ್ಟು ಜನರ ಮಧ್ಯೆ ಉಗ್ರರು ಬೆರೆತು ಹೋಗಿದ್ದಾರೆ. ಆದ್ರಿಂದ ಈ ಹಿಂಸಾಚಾರದಲ್ಲೂ ಸಮಾನತೆ ಕಾಣಿಸ್ತಾ ಇದೆ. ಸರಿ, ಪಾಕ್ ಒಳಗಿನ ಪರಿಸ್ಥಿತಿ ಹೀಗಾಯ್ತು, ಸ್ವಲ್ಪ ಹೊರಗಿನ ಕತೆ ಏನು ಅಂತ ನೋಡ್ತಾ ಹೋದ್ರೆ ಆಫ್ಘಾನ್ ಮೇಲಿಂದ ಮೇಲೆ ಬಡಿತಾನೆ ಇದೆ. ತನ್ನ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನ ತಿಳ್ಕೊಂಡು ಸುಮ್ಮನಿರೋದನ್ನ ಬಿಟ್ಟು ಪಾಕಿಸ್ತಾನ ಆಫ್ಘಾನ್ ಮುಂದೆ ಬಾಲ ಬಿಚ್ಚೋದಕ್ಕೆ ಹೋಗಿದೆ. ತಾಲಿಬಾನ್ ಸರ್ಕಾರದ ಸೇನೆ ಕೊಡ್ತಾ ಇರೋ ಹೊಡೆತಕ್ಕೆ ಪಾಕಿಸ್ತಾನಕ್ಕೆ ಏನೆಲ್ಲ ಡ್ಯಾಮೇಜ್ ಆಗಿದೆ ಅನ್ನೋದರ ಅಸಲಿ ಲೆಕ್ಕ ಸಿಗದಂತಾಗಿದೆ. ಆಫ್ಘಾನ್ ಕೊಟ್ಟ ಹೊಡೆತಕ್ಕೆ ಮೊದಲ ಹಂತದಲ್ಲೇ ಪಾಕಿಸ್ತಾನದ 58 ಸೈನಿಕರು ಅರ್ಥಾತ್ ಉಗ್ರರು ಹತರಾಗಿದ್ದಾರೆ ಅನ್ನೋ ಅಧಿಕೃತ ಹೇಳಿಕೆಯನ್ನ ಆಫ್ಘಾನ್ ಕೊಟ್ಟಿದೆ. ಭಾರತೀಯ ಮಾಧ್ಯಮಗಳ ಜೊತೆಗೆ ಮಾತನಾಡೋ ಆಫ್ಘಾನ್ ಪತ್ರಕರ್ತ ಅಲ್ಲಿನ ಸರ್ಕಾರ ಕೊಟ್ಟ ವಾರ್ನಿಂಗ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಪಾಕಿಸ್ತಾನ ಗಡಿಯಲ್ಲಿ ಐಸಿಸ್ ಉಗ್ರರನ್ನ ಬಿಟ್ಟು ಆಟ ಆಡಿಸ್ತಾ ಇದೆ. ಈ ಕಳ್ಳಾಟಗಳನ್ನೆಲ್ಲ ನಿಲ್ಲಿಸೋ ತನಕ ಐಸಿಸ್ ಉಗ್ರರ ಮೇಲೆ ಆಫ್ಘಾನ್ ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಏನೇ ತಿಪ್ಪರ್ಲಾಗ ಹಾಕಿದ್ರು ಬಿಡೋದಿಲ್ಲ ಅಂತ. ಆದ್ರಿಂದ ಒಳಗೆ ಸುಡ್ತಾ ಇರೋ ಬೆಂಕಿಯನ್ನ ಆರಿಸೋದಕ್ಕೆ ಹೋದ್ರೆ ಹೊರಗಿಂದ ಬರೋ ಬೆಂಕಿಯನ್ನ ತಡೆಯೋದು ಯಾರು ಅನ್ನೋ ಸಮಸ್ಯೆಯಲ್ಲಿ ಪಾಕ್ ಸಿಲುಕಿದೆ. ಇಷ್ಟೆಲ್ಲ ಆಗ್ತಾ ಇರುವಾಗ ಭಾರತದ ಕಡೆ ದೃಷ್ಟಿ ಬೀಳೋದು ಸಹಜವೇ. ಯಾಕಂದ್ರೆ ಅದ್ಯಾವಾಗ ಆಫ್ಘನ್ನ ಪ್ರಮುಖರು ಭಾರತಕ್ಕೆ ವಿಸಿಟ್ ಕೊಟ್ಟು ಹೋದ್ರೋ ಅಲ್ಲಿಂದಲೇ ನೋಡಿ ಪಾಕಿಸ್ತಾನದಲ್ಲಿ ಅಂತರ್ಯುದ್ಧ ನಡೀತಾ ಇರೋದು. ಅದರಲ್ಲೂ ಆಫ್ಘನ್ ಭಾರತದ ಆತಿಥ್ಯವನ್ನ ಮೆಚ್ಚಿ ಮಹಿಳಾ ಪತ್ರಕರ್ತರ ವಿಚಾರದಲ್ಲಿ ತಮ್ಮನ್ನ ತಾವು ತಿದ್ದಿಕೊಂಡು ಭಾರತದ ಜೊತೆಗೆ ಯಾವತ್ತೂ ಇರ್ತೀವಿ ಅನ್ನೋ ಮಾತನ್ನ ಹೇಳಿ ಹೋಗಿದ್ದಾರೆ. ಅಲ್ಲಿಗೆ ಪಾಕ್ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಯಾರು ಅನ್ನೋ ಉತ್ತರ ಸಿಕ್ಕಂತಾಗಿದೆ. ಒಂದು ವೇಳೆ ಭಾರತ ಯುದ್ಧ ಮಾಡಿದಿದ್ರೆ ನಮ್ಮ ದೇಶದಲ್ಲಿರೋ ಕೆಲವರು ಅಯ್ಯೋ ಯುದ್ಧ ಮಾಡಬೇಡಿ, ನೀರು ಬಿಡಿ ಅಂತ ಬೀದಿಗಿಳಿದು ಅಸಹ್ಯ ರಂಪಗಳನ್ನ ಮಾಡ್ತಾ ಇದ್ರು. ಈಗ ಅವರ ನಿಲುವೇನು? ಯಾರನ್ನ ಬೈತಾರೆ, ಯಾರನ್ನ ಹೊಗಳ್ತಾರೆ? ಅಪ್ಪಟ ಭಾರತೀಯರೆಲ್ಲ ಆಫ್ಘನ್ ಹಾಗೂ ಭಾರತದ ರಾಜತಾಂತ್ರಿಕತೆಯನ್ನ ಗೌರವಿಸ್ತಾರೆ. ಉಳಿದವರ ಕತೆ ಏನು? ಇದೊಂಥರ ಪಾಕಿಸ್ತಾನ ಗಾಯಗಳಿಂದ ನರಳಿದ್ರೆ ಪಾಕ್ ಪ್ರೇಮಿಗಳು ಗಾಯ ಇಲ್ಲದೆ ನರಳುವಂತಾಗಿದೆ. ನಾವಾಗ್ಲೇ ಹೇಳಿದ ಹಾಗೆ ಆಪರೇಷನ್ ಸಿಂಧೂರ್ ಮುಗಿದಿಲ್ಲ, ಇನ್ನೂ ನಡೀತಾ ಇದೆ ಅನ್ನೋದನ್ನ ಭಾರತ ಸರ್ಕಾರ ಪದೇ ಪದೇ ಹೇಳಿತು ಅನ್ನೋದು ಈಗ ಆ ಮಾತಿಗೆ ಅರ್ಥ ಸಿಕ್ಕಂತಾಗ್ತಾ ಇದೆ. ಯುದ್ಧಕ್ಕೂ ಮುನ್ನ ಭಾರತ ನೀರು ತಪ್ಪಿಸಿದ್ದಕ್ಕೆ ಇದೆಲ್ಲ ಒಂದು ಕ್ರಮಾನ ಅಂತ ಬಹಳ ಜನರು ಹೇಳಿದ್ರು. ಭಾರತ ಕದನ ವಿರಾಮ ನಿಲ್ಲಿಸಿರ್ಬೋದು, ಆದ್ರೆ ಇನ್ನೂ ನಲ್ಲಿಯನ್ನ ಓಪನ್ ಮಾಡಿಲ್ಲ. ಭಾರತದ ಮೇಲೆ ಕಣ್ಣಿಟ್ಟ ಕ್ರಿಮಿಗಳು ನೀರಿಲ್ಲದೆ ನರಳೋ ಕಾಲ ಹತ್ತಿರದಲ್ಲಿದೆ ಅಂತ ಗೊತ್ತಿರುವವರು ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.